ಬಂಗಾಳಕೊಲ್ಲಿಯಲ್ಲಿ ಫೆಂಗಾಲ್ ಚಂಡಮಾರುತದ ಅಬ್ಬರ ಹೆಚ್ಚಿದ್ದು ಅಥವಾ ಹೆಚ್ಚಾಗಬಹುದಾಗಿದ್ದು ಉಡುಪಿ ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಂದ್ರೆ ಬಂಗಾಳಕೊಲ್ಲಿಯಿಂದ ಅದು ಸೀದಾ ಈಗ ಅರೇಬಿಯನ್ ಸಿ ಕಡೆಗೆ ಹೋಗ್ಬೋದು ಅನ್ನುವಂಥದ್ದು ಏನು ಸೂಚನೆ ಕೊಟ್ಟಿದ್ದಾರಂತಲ್ಲ. ಸೊ ಹವಾಮಾನ ಇಲಾಖೆಯಿಂದ ಮುನ್ನೆಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಇವತ್ತು ರಾತ್ರಿ ಧಾರಾಕಾರ ಮಳೆ ಆಗೋ ಸಾಧ್ಯತೆ ಇದೆ. ಸಮುದ್ರ ಹಾಗೆ ನದಿ ಪಾತ್ರದ ಜನ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಸೂಚನೆ ಕೊಡಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಮೀನುಗಾರರು ಕಟ್ಟೆಚ್ಚರ ವಹಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಫೆಂಗಾಲ್ ಚಂಡಮಾರುತದ ಎಫೆಕ್ಟ್ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ರಿಂದ ಆದೇಶವನ್ನ ಮಾಡಲಾಗಿದೆ. ತಗ್ಗು ಪ್ರದೇಶ, ಕೆರೆ, ನದಿ, ಸಮುದ್ರ ತೀರಗಳಿಗೆ ಇಳಿಬಾರದು ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ. ಸಾರ್ವಜನಿಕರು ಹಾಗೆ ಪ್ರವಾಸಿಗರು ಜಾಗೃತಿ ವಹಿಸಬೇಕು ಅನ್ನುವಂಥ ಎಚ್ಚರಿಕೆ ಕೊಡಲಾಗಿದೆ. ಪ್ರಕೃತಿ ವಿಕೋಪ ಉಂಟಾದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಮಾಹಿತಿ ಕೊಡಬೇಕು ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕೆಗೆ ತೆರಳಾದಂತೆ ಸೂಚನೆಯನ್ನ ನೀಡಲಾಗಿದ್ದು ಜಿಲ್ಲಾ ಮೀನುಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕರಿಂದ ಸೂಚನೆ ಬಂದಿದೆ. ಡಿಸೆಂಬರ್ 6ನೇ ತಾರೀಕಿನವರೆಗೂ ಯಾವುದೇ ರೀತಿಯ ಮೀನುಗಾರಿಕೆ ನಡೆಸಬಾರದು ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಿಸಿದೆ ಹವಾಮಾನ ಇಲಾಖೆ. ತಗ್ಗು ಪ್ರದೇಶ, ಕೆರೆ, ನದಿ ತೀರಕ್ಕೆ ಇಳಿಬಾರದು ಅನ್ನುವಂಥ ಸೂಚನೆ. ಸೊ ಮೀನುಗಾರಿಕೆಗೆ ತೆರಳದಂಥವ್ರು ಈಗ ಆಲ್ರೆಡಿ ತೆರಳಿರ್ತಾರೆ, ಇದು ಆ ಕಡೆ ಬೇ ಆಫ್ ಬೆಂಗಾಲ್ ಅಲ್ಲಿ ಬಂದಿರೋದು ನಮ್ಗೇನು ಸಮಸ್ಯೆ ಇಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಅಂಥವ್ರನ್ನ ವಾಪಸ್ ಈಗ ಬರೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಎಲ್ಲಿ? ಕಾಸರಗೋಡಿನಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ವೃತ್ತಿಪರ ಕಾಲೇಜ್ ಸೇರಿ ಶಿಕ್ಷಣ ಸಂಸ್ಥೆಗಳಿಗೆ ರಜೆಯನ್ನ ಜಿಲ್ಲಾಧಿಕಾರಿ ಕೆ ಇಂಬುಶೇಖರ್ ಅವರು ಘೋಷಣೆ ಮಾಡಿದ್ದಾರೆ. ಟ್ಯೂಷನ್ಸ್, ಅಂಗನವಾಡಿ, ಮದ್ರಸಾಗಳಿಗೂ ರಜೆ ಇದೆ. ಮಾದರಿ ವಸತಿ ಶಾಲೆಗಳಿಗೆ ರಜೆ ಅನ್ವಯಿಸೋದಿಲ್ಲ ಅಂತ ಹೇಳಲಾಗಿದೆ. ಸೊ ಜಿಲ್ಲಾಧಿಕಾರಿ ಕೆ ಇಂಬುಶೇಖರ್ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಇದು ಕಾಸರಗೋಡಿಗೆ. ಕನ್ಫ್ಯೂಷನ್ ಹಾಕೋಗ್ಬಿಡಿ, ನಮಗೂ ರಜಾ ಅಂತ ಹೇಳ್ಕೊಂಡ್ಬಿಟ್ಟು ಅಕ್ಕಪಕ್ಕದವರೆಲ್ಲ ಅದಿನ್ನೂ ಘೋಷಣೆ ಆಗಿಲ್ಲ, ಆಗ್ಬಹುದು ಅಂತ ಕಾಣಿಸುತ್ತೆ. ಯಾಕೆಂದ್ರೆ ನಿನ್ನೆ ಕೋಲಾರ ಮತ್ತು ಚಾಮರಾಜನಗರ ಆಮೇಲೆ ಮೈಸೂರು ಇವತ್ತು ಬೆಳಗ್ಗೆ ಭಾಳ ತಡವಾಗಿ ಮಾಡಿ ಸ್ವಲ್ಪ ಗೊಂದಲ ಆಯಿತು ಅಂತೇನೋ ಗೊತ್ತಾಗ್ತಾ ಇತ್ತು. ಮೈಸೂರಿನಲ್ಲಿ ಈ ಥರ ಎಲ್ಲ ಕೆಲ ಕಡೆ ರಜೆ ಕೊಟ್ಟಿದ್ದಾರೆ. ಬಟ್ ನಾಳೆ ಈ ಭಾಗದಲ್ಲೆಲ್ಲ ಭಾಳ ಮಳೆ ಅಥವಾ ಈ ಥರ ಥಂಡಿ ವಾತಾವರಣ ಸ್ವಲ್ಪ ಕಮ್ಮಿ ಆಗ್ಬೋದು. ಆದರೆ ಇದು ಶಿಫ್ಟ್ ಆಗಿರುವಂಥ ಕಾರಣಕ್ಕಾಗಿ ಅರೇಬಿಯನ್ ಸಿ ಕಡೆಗೆ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಕೇರಳದ ಭಾಗ ಇಲ್ಲೆಲ್ಲ ಭಾಳ ಮಳೆ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಅಲ್ಲಿ ಏನು ರಜೆನೋ ಅಥವಾ ಮತ್ತೊಂದು ರೀತಿ ಅಂತ ಏನಾದ್ರು ಕ್ರಮಗಳಿದೆಯಾ ಸ್ಕೂಲ್ಸ್ಗಳಿಗೆ ಸಂಬಂಧಪಟ್ಟಂಗೆ ಅದನ್ನಷ್ಟೇ ಗೊತ್ತಾಗಬೇಕಾಗಿದೆ. ಮತ್ತೆ ಇನ್ನೊಂದು ಸಂಗತಿ ಅಂತ ಅಂದ್ರೆ ಈಗ ನಾನು ಈಗ ತಾನೇ ಹೇಳಿದಾಗ ಮಲೆನಾಡು ಭಾಗದಲ್ಲೂ ಕೂಡ ಭಾಳ ಮಳೆ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಅದರ ಜೊತೆಗೆ ಕರಾವಳಿ ಭಾಗದಲ್ಲೂ ಭಾಳ ಮಳೆ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಜನ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕೆ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಫೆಂಗಾಲ್ದು ನಾವು ವಿಶೇಷವಾಗಿ ಗಮನಿಸಿದ್ದು ಅಂತ ಅಂದ್ರೆ ಭಾಳ ಗೆಸ್ ಮಾಡಕ್ಕೆ ಹವಾಮಾನ ಇಲಾಖೆಗೆ ಸಾಧ್ಯ ಆಗಿಲ್ಲ. ಅಂದ್ರೆ ಹವಾಮಾನ ಇಲಾಖೆ ಹೇಳಿದ್ದೆಲ್ಲ ಕರೆಕ್ಟ್ ಆಗಿಬಿಟ್ಟಿದೆ ಅಂತ ನಾವು ಗೆಸ್ ಮಾಡೋದಕ್ಕಾಗಲ್ಲ. ಹಲವು ಸಂದರ್ಭದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಒಂದು ಎಚ್ಚರಿಕೆ ಅಂತೂ ಅವ್ರ ಕಡೆಯಿಂದ ಇರುತ್ತೆ. ಸೊ ಆ ರೀತಿ ಅಂತ ಎಚ್ಚರಿಕೆಯನ್ನು ಕೂಡ ಯಾವ ರೀತಿಯಾಗಿ ಕೊಡಬೇಕು ಏನು ಎತ್ತ ಅನ್ನುವಂತಾನೆ ಗೆಸ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈ ಬಾರಿ ಹವಾಮಾನ ಇಲಾಖೆಗೆ ಸಂಬಂಧಪಟ್ಟಂಗೆ. ಹಾಗಾಗಿ ತಮಿಳುನಾಡಿನಲ್ಲಿ ಕೆಲ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಭಾಳ ಎಡವಟ್ಟಾಗಿದೆ ಅನ್ನುವಂಥದ್ದು ಒಂದು ಮಾಹಿತಿ. ಅದರಲ್ಲೂ ಚೆನ್ನೈನ ಭಾಗದಲ್ಲಿ ಸ್ವಲ್ಪ ಮೆಷರ್ಸ್ ತಗೊಂಡಿದ್ದಾರೆ ಬಿಟ್ಟರೆ ಚೆನ್ನೈ ಸುತ್ತಮುತ್ತ ಎಲ್ಲ ಅಥವಾ ಹೊರ ಪ್ರದೇಶಗಳಲ್ಲಿ ಸರಿಯಾಗಿ ಕ್ರಮ ತೆಗೆದುಕೊಳ್ಳಲಿಲ್ಲ, ವ್ಯವಸ್ಥೆ ಮಾಡಲಿಲ್ಲ ಅನ್ನುವಂಥದ್ದೆಲ್ಲ ಆರೋಪ ಇದೆ. ಹವಾಮಾನ ಇಲಾಖೆ ಯಾವ ರೀತಿಯಾಗಿ ಮುನ್ಸೂಚನೆ ಕೊಟ್ಟಿದೆ ಆ ಪ್ರಕಾರವಾಗಿ ನಾವು ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾದ್ವಿ ಅಂತ ಈಗ ಸರ್ಕಾರ, ಅಲ್ಲಿನ NDRF, SDRF ಇವರೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಎಫೆಕ್ಟ್ ಆಗಿದೆ ಯಾವುದು ಫೆಂಗಾಲ್ ಚಂಡಮಾರುತ ಈ ಚೆನ್ನೈ ಭಾಗದಲ್ಲೆಲ್ಲ, ತಮಿಳುನಾಡು ಭಾಗದಲ್ಲಿ, ಪುದುಚೇರಿ ಭಾಗದಲ್ಲೆಲ್ಲ. ಈಗ ಇದು ನಮ್ಮ ಕರ್ನಾಟಕದ ಕರಾವಳಿ ಭಾಗಕ್ಕೆ ಇದರ ಎಫೆಕ್ಟ್ ತಾಕಬಹುದಾ ಅಂತ ಕಾರಣಕ್ಕಾಗಿ ನಾವು ಹುಷಾರಾಗಿರ್ಬೇಕಿದೆ.